ಗಾಯ್ಸ್ ನೀನಾದರೆ ಸ್ನ್ಯಾಪ್ಚಾಟ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀಯ ಅಂತಂದರೆ ಸ್ನ್ಯಾಪ್ಚಾಟಲ್ಲಿ ಯಾವ ಥರಪ್ಪ ವೀಡಿಯೋನ ಎಡಿಟಿಂಗ್ ಮಾಡೋದು ಬರ್ತಾ ಇಲ್ಲ ಅಂತಂದರೆ ಇವತ್ತಿನ ಈ ಒಂದು ವೀಡಿಯೋದಲ್ಲೇನಪ್ಪ ಅಂತಂದರೆ ಯಾವ ಥರ ಸ್ನ್ಯಾಪ್ಚಾಟಲ್ಲಿ ವೀಡಿಯೋ ಮಾಡೋದು ಆ್ಯಂಡ್ ಎಡಿಟಿಂಗ್ ಮಾಡೋದು ಓಕೆನಾ, ಹೆಂಗೆ ಅಪ್ಲೋಡ್ ಮಾಡೋದು ಎಲ್ಲನೂ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂದರೆ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸ್ನ್ಯಾಪ್ಚಾಟ್ಗೆ ತುಂಬ ಡಿಫ್ರೆಂಟ್ ಫೋಟೋಸ್ಗಳನ್ನ ತೊಗೊಂಡು ಅದನ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಸೊ ಅದೇ ಥರನಷ್ಟೇ ಕೆಲವೊಂದು ಟೂಲ್ಸ್ಗಳನ್ನು ಕೊಟ್ಟಿದ್ದಾರೆ ಸ್ನ್ಯಾಪ್ಚಾಟಲ್ಲಿ ಅದನ್ನು ಎಡಿಟಿಂಗ್ ಮಾಡೋಕ್ಕೆ. ಸೊ ಅದನ್ನೆಲ್ಲನೂ ಯೂಸ್ ಮಾಡ್ಕೋಬೋದು ನೀವು ಓಕೆನಾ. ಪ್ರತಿಯೊಂದು ಹೇಳ್ತೀನಿ, ಯಾವ ಒಂದು ಟೂಲ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೆಂಗೆ ಯೂಸ್ ಮಾಡಬೇಕು ಅಂತ ಎಲ್ಲನೂ ಹೇಳ್ತೀನಿ ಸ್ನ್ಯಾಪ್ಚಾಟಲ್ಲಿ ಗೈಸ್ ಓಕೆನಾ. ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದಿದ್ದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನ್ ವಿಡಿಯೋ ಬರುತ್ತೆ ಗೈಸ್ ಓಕೆನಾ. ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದರೆ ಇವಾಗ ಏನು ಮಾಡಬೇಕು ಗೊತ್ತಾ, ಸಿಂಪಲಾಗಿ ಇಲ್ಲಿ ನೋಡ್ತದೆ ಸ್ನ್ಯಾಪ್ಚಾಟನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲೇನಪ್ಪ ಅಂದರೆ ಕೆಳಗಡೆ ನೋಡ್ತದೆ ನಿಮಗೆ ಸೈನ್ ಅಪ್ ಅಂತ ಕೇಳ್ತಿದ್ದೆ. ಸಿಂಪಲಾಗಿ ಸೈನ್ ಅಪ್ ಮೇಲೆ ಒಂದ್ಸರಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ಕೆಳಗಡೆ ಕಂಟಿನ್ಯೂ ಒಂದಿರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಅಲೋ ಕೊಟ್ಬಿಡಿ ಆ್ಯಂಡ್ ಮತ್ತೆ ಅಲೋ ಕೊಟ್ಬಿಡು ಓಕೆನಾ. ಫಸ್ಟಲ್ಲಿ ಏನಪ್ಪ ಅಂತಂದ್ರೆ ಫಸ್ಟ್ ನೇಮ್ ಹಾಕೊಳ್ಳಿ ಓಕೆ. ನಿಮ್ಮ ನೇಮ್ ಏನಿದೆಯೋ ಆ ಒಂದು ನೇಮ್ ಅನ್ನೋದು ಹಾಕೊಳ್ಳಿ. ಅದಾಗಿದ ನಂತರ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಲಾಸ್ಟ್ ನೇಮ್ ಕೂಡ ಹಾಕ್ಕೊಳ್ಳಿ ಗೈಸ್ ಓಕೆನಾ. ನಾನು ಫಸ್ಟ್ ನೇಮ್ ಹಾಕ್ಕೊಂಡಿದ್ದೀನಿ, ಅದಾಗಿದ ನಂತರ ಲಾಸ್ಟ್ ನೇಮ್ ಕೂಡ ಹಾಕ್ಕೊಂಡಿದ್ದೀನಿ. ಅದಾಗಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಿಮ್ಮೊಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿದ ನಂತರ ನೀವು ಯಾವೊಂದು ಮಂತಲ್ಲಿ ಹುಟ್ಟಿದ್ರೆ ಆ ಒಂದು ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಯಾವ ಒಂದು ಇಯರಲ್ಲಿ ಹುಟ್ಟಿದ್ರೆ ಆ ಒಂದು ಇಯರ್ ಅನ್ನೋದು ಸಿಂಪಲ್ ಆಗಿ ನೀವು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್ ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ನಿಮ್ಮೊಂದು ಯೂಸರ್ ನೇಮ್ ಬಂದ್ಬಿಡುತ್ತೆ. ಮತ್ತೊಂದು ಸರಿ ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ಸೆಟ್ ಎ ಪಾಸ್ವರ್ಡ್ ಓಕೆನಾ. ಪಾಸ್ವರ್ಡ್ ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಸ್ನ್ಯಾಪ್ಚಾಟ್ ಅನ್ನೋದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ನೋಡ್ತಾ ನಾನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ತೀನಿ. ನನ್ನೊಂದು ಸ್ನ್ಯಾಪ್ಚಾಟ್ ಪಾಸ್ವರ್ಡ್ ಇದು ನೋಡ್ಕೊಂಬಿಡಿ, ಎಲ್ಲಾದರೂ ಬರೆದಿಟ್ಕೊಳ್ಳಿ ಗೈಸ್ ಓಕೆನಾ. ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ಬರುತ್ತೆ. ಸಿಂಪಲ್ ಆಗಿ ಮೊಬೈಲ್ ನಂಬರ್ ಈ ಒಂದು ಜಾಗದಲ್ಲಿ ಹಾಕೊಂಡ್ಬಿಟ್ಟು ಇಲ್ಲಿ ಫಿನಿಶ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ ಓಕೆನಾ. ಆ ಒಂದು OTPನ ಆಟೋಮೆಟಿಕ್ ಆಗಿ ತೊಗೊಳುತ್ತೆ ಅದು. ಸೊ ತೊಗೊಂಡಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ನಿಮಗೆ ಫ್ರೆಂಡ್ಸನ್ನು ಸಜೆಷನ್ ಮಾಡುತ್ತಿದೆ ಓಕೆನಾ. ನೀವು ಯಾರನ್ನಾದ್ರೂ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ಅಂತ. ಬೇಡ ಅಂತಂದ್ರೆ ಮೇಲೆ ನಿಮಗೆ ಸ್ಕಿಪ್ ಅಂತ ಒಂದು ಆಪ್ಷನ್ ಬರುತ್ತಿದೆ ಓಕೆ. ನೋಡ್ತೀರಿ ಈ ಒಂದು ಜಾಗದಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಸರಿ ಕಂಟಿನ್ಯೂ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಅಲೋ ಕೊಟ್ಬಿಡಿ. ಮೇಲೆ ಇಲ್ಲಿ ನೋಡ್ತಾರೆ ಫೋಟೋ ಈ ಥರ ತೊಗೊಳ್ಳಿ ಅಂತ ಹೇಳುತ್ತೆ, ಅದು ನೀವು ಬಾಯ್ಸ ಅಥವಾ ಜೆಂಟ್ಸ್ ಅಂತ ಕೇಳುತ್ತೆ. ಸಿಂಪಲಾಗಿ ಈ ಒಂದು ಜಾಗದಲ್ಲಿ ಫೋಟೋ ಕೂಡ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಮೇಲೆ ನಿಮಗೆ ಸ್ಕಿಪ್ ಕೊಟ್ಬಿಡಿ ಅಷ್ಟೇ ಓಕೆನಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಟರ್ನ್ ಆನ್ ಕೊಟ್ಬಿಡಿ, ಮತ್ತೊಂದು ಸರಿ ಅಲೋ ಕೊಟ್ಬಿಡಿ ಆ್ಯಂಡ್ ಮತ್ತೊಂದು ಸರಿ ಅಲೋ ಕೊಟ್ಬಿಡಿ ಓಕೆನಾ. ಸೊ ಅಲೋ ಕೊಟ್ಟಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಈ ಥರ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಕಣ್ಣು ಮುಂದೆ ಓಪನ್ ಅನ್ನೋದಾಗುತ್ತೆ ಸ್ನ್ಯಾಪ್ಚಾಟ್ ಓಕೆನಾ. ಸೊ ಪೇಜ್ ಬಂದಿದ್ದಾಗ ಇಲ್ಲಿ ನೋಡ್ತಾ ನಿಮಗೆ ಕಲರ್ ಫಿಲ್ಟರ್ಸ್ ಕಾಣಿಸ್ತಿದೆ ನಿಮ್ಮ ಕಣ್ಣು ಮುಂದೆ ಓಕೆನಾ. ಈ ಒಂದು ಫಿಲ್ಟರ್ಸ್ ಹೆಂಗಪ್ಪ ಯೂಸ್ ಮಾಡೋದು ಅಂತಂದರೆ ಹೇಳ್ತೀನಿ ನಾನು. ಸೊ ಸಿಂಪಲಾಗಿ ನೋಡ್ತಾರೆ ಇಲ್ಲಿ ನೋಡ್ತಾ ನಿಮಗೆ ಒಂದು ಫಿಲ್ಟರ್ ಇದೆ. ಈ ಒಂದು ಫಿಲ್ಟರ್ನ ಆ್ಯಡ್ ಮಾಡಿದ್ದೀನಿ ನಾನು. ನೋಡ್ತಾ ಇದ್ರೆ ಸ್ವಲ್ಪ ನನ್ನೊಂದು ಮಕ ಹೆಂಗೆ ಕಾಣಿಸ್ತಿದೆ ಅಂತ ಓಕೆನಾ. ಅದಾಗಿ ಇನ್ನೊಂದು ಫಿಲ್ಟರ್ ಆ್ಯಡ್ ಮಾಡ್ತೀನಿ ನಾನು. ನೋಡ್ತಾ ಇದು ಕೂಡ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಅದಾಗಿಂದ ಇದು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡ್ತಾರೆ ಏನು ಗುರು ಇಷ್ಟೊಂದು ಫಿಲ್ಟರ್ ಇದ್ದಾವೆ, ವಾ ಸ್ಪೆಕ್ಸ್ ನೋಡಿದ್ರು ಹೆಂಗೆ ಬರ್ತಿದೆ ಅಲ್ವಾ. ತುಂಬ ಚೆನ್ನಾಗಿದೆ ಇದು. ಈ ಥರ ಫಿಲ್ಟರಲ್ಲಿ ನೀವು ಇದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೋದು. ಫೋಟೋ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಡೈರೆಕ್ಟಾಗಿ ನಿಮ್ಮೊಂದು ಗ್ಯಾಲರಿನಲ್ಲಿ ಕೂಡ ಸೇವ್ ಅನ್ನೋದು ಮಾಡ್ಕೋಬೋದು ಇದರಿಂದ ಓಕೆನಾ. ಸೊ ನೋಡ್ತಾ ಇದ್ರಿ ಈ ಥರ ತಲೆ ಮೇಲೆ ಹಾರ್ಟ್ ಸಿಂಬಲ್ ಓಡ್ತಾವೆ. ಇದು ಬಾಂಡ್ಲಿನಾ 100% ಎಷ್ಟು ದೊಡ್ಡದಾಗಿ ಗಡ್ಡ ಐತೆ, ಎಲ್ಲ ಬೋಳ್ಸ್ ಆಗ್ಬಿಟ್ಟದಲ್ಲೋ. ಇರಲಿ ಓ ಮೈ ಇದು ಯಾರು ಸ್ನ್ಯಾಪ್ಚಾಟಲ್ಲಿ ನಾನು ಈ ಥರ ಫೋಟೋಸ್ಗಳನ್ನು ನೋಡಿದ್ದೀನಿ. ಕೆಲವೊಂದು ಫೋಟೋಸ್ಗಳು ತುಂಬ ಚೆನ್ನಾಗಿ ಬರ್ತಾವವು. ನೋಡ್ದೆ ಈ ಥರ ಫಿಲ್ಟರ್ ಇದ್ದಾವೆ. ಏನು ಗುರು ಈ ಥರ ಬರ್ತಿದೆ, ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಡೌನ್ಲೋಡ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಗೈಸ್ ಓಕೆನಾ. ಸೊ ಇದಾಯ್ತು. ಅದಾಗಿಂದ ನಾವಿಲ್ಲಿ ವೀಡಿಯೋ ಹೆಂಗಪ್ಪ ಮಾಡೋದು ಅಂತಂದರೆ ಇಲ್ಲಿ ನೋಡ್ತಾ ನಿಮ್ಗೆ ಈ ಒಂದು ಬಟನ್ ಇದೆ ನೋಡ್ತಾರೆ. ಸಿಂಪಲಾಗಿ ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತದೆ ಓಕೆ. ನೀವೇನು ಹೇಳ್ಬೇಕು ಅಂದ್ಕೊಂಡು ಹೇಳ್ಬಿಡು ಗೈಸ್ ಓಕೆನಾ ಈ ಥರ. ಹಾಗೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಸಕ್ಕದಾಗಿ ಖುಷಿಯಾಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲೇನಪ್ಪ ಅಂತಂದರೆ ಎಂಥದ್ದು ಇಲ್ಲ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ನಾನು ಸ್ನ್ಯಾಪ್ಚಾಟ್ ಬಗ್ಗೆ ಹೇಳಕತ್ತೀನಿ ನಿಮಗೆ ಓಕೆನಾ. ಸೊ ಈ ಥರ ವೀಡಿಯೋ ಮಾಡ್ಬಿಟ್ಟು ನೀನು ಓಕೆನಾ, ಮಾಡಿದ್ದಾದ ನಂತರ ಎತ್ತುಬಿಟ್ಟು ಬೆರಳಲ್ಲ ಓಕೆನಾ. ಬೆರಳು ಎತ್ತುಬಿಟ್ಟಿದ್ಯಾ ಇಲ್ಲಿ ನೋಡ್ತಾ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ. ವಿಡಿಯೋದಲ್ಲೇನಪ್ಪ ಅಂತಂದರೆ ಎಂಥದ್ದು ಇಲ್ಲ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ ನಾನು ಸ್ನ್ಯಾಪ್ಚಾಟ್ ಬಗ್ಗೆ ಹೇಳಕತ್ತೀನಿ ನಿಮಗೆ ಓಕೆನಾ. ಈ ಥರ ವೀಡಿಯೋ ಮಾಡ್ಬಿಟ್ಟು ನೀನು. ಸೊ ಗೈಸ್ ನಾನು ಮ್ಯೂಟ್ ಮಾಡಿದ್ದೀನಿ ಸ್ವಲ್ಪ ವಾಲ್ಯೂಮ್ನ
ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ನಿಮಗೆ ತುಂಬ ಅಂದರೆ ತುಂಬ ಟೂಲ್ಸ್ ಕಾಣಿಸ್ತಿದೆ ನಿಮಗೆ. ಈ ಒಂದು ಟೂಲ್ಸ್ನ ಯೂಸ್ ಮಾಡಿಕೊಳ್ರಿ ಅಂತ ಹೇಳ್ತದೆ ಸ್ನ್ಯಾಪ್ಚಾಟ್. ಓಕೆ, ನಿಮಗೆ ಯೂಸ್ ಮಾಡೋಕ್ಕೆ ಬರಲ್ಲ ಅದು, ನಾನು ಏನು ಮಾಡಲಿ ಹೇಳು. ಓಕೆನಾ, ಎಲ್ಲನೂ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡೋಂಗಿಲ್ಲ. ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಫಸ್ಟಲ್ಲಿ ಏನಪ್ಪ ಅಂದರೆ ಟೆಕ್ಸ್ಟ್ ಬರುತ್ತೆ ನಿಮಗೆ. ಟೆಕ್ಸ್ಟ್ ಅಂತಂದರೆ ಇದ್ರ ಮೇಲೆ ಬರ್ಕೊಂಡ್ಬಿಟ್ಟು ನೀವೇನಾದರೂ ಟೆಕ್ಸ್ಟ್ಗಳನ್ನು ಬರಿಬೋದು. ಯಾಕಂದರೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಅಂತ ಬರೀತೀನಿ ನಾನು. ನೋಡ್ತಾ ಇರಿ, ಈ ಥರ ಸಬ್ಸ್ಕ್ರೈಬ್ ಅಂತ ಬರ್ದಿದ್ದೀನಿ. ಅದಾಗಿಂದ ಕೆಳಗಡೆ ನೋಡ್ತಾ ನಿಮ್ಗೆ ಪಾಂಟ್ಸ್ ಡಿಸೈನಾಗಿ ಪಾಂಟ್ಸ್ ಕಾಣಿಸ್ತಿದೆ. ನಿಂಗೆ ಹೆಂಗೆ ಡಿಸೈನ್ ಬೇಕು ಹಂಗೆ ಇಕ್ಕೊಂಬೋದು, ಹೆಂಗೆ ತಿರುಗಿಸ್ಕೋಬೇಕು ಅದನ್ನು ತಿರುಗಿಸ್ಕೊಂಬಿಟ್ಟು ನೀನು ನೋಡಿದ್ರೆ ಎಷ್ಟು ಡಿಸೈನ್ ಇದೆ. ಯಪ್ಪೋ ಏನು ಡಿಸೈನ್ ಎಲ್ಲ ಡಿಸೈನು ಬಂದ್ಬಿಟ್ಟಿದೆ. ನೀವು ಇದು ಇಟ್ಕೊಂಡಿದ್ದೀನಿ ನಾನು. ಅದಾಗಿದ ನಂತರ ಸಿಂಪಲ್ ಆಗಿ ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಟಚ್ ಮಾಡಿಬಿಡಿ, ಬ್ಯಾಗ್ ಬಂದ್ಬಿಡಿ ಅಷ್ಟೇ. ಓಕೆನಾ, ಬ್ಯಾಗ್ ಬಂದಿದ್ದ ನಂತರ ನೋಡ್ತಾ ಸಬ್ಸ್ಕ್ರೈಬ್ ಅಂತ ಅಲ್ಲಿ ಬಂದಾಗಿದೆ. ಇದನ್ನ ಏನು ಮಾಡ್ಬೇಕು ಅಂತ ನೀವು ಈ ಥರ ದೊಡ್ಡದಾಗಿ ಮಾಡ್ಕೋಬೋದು, ಚಿಕ್ಕದಾಗಿ ಮಾಡ್ಕೊಬೋದು, ಎರಡು ಬೆರಳಿಗೆ ಕಂಬಿಟ್ಟು ಈ ಥರ ಯಾವೊಂದು ಜಾಗದಲ್ಲಿ ಬೇಕೋ ಆ ಒಂದು ಜಾಗದಲ್ಲಿ ಸೆಟ್ ಮಾಡ್ಕೋಬೋದು. ಓಕೆನಾ, ಬೇಡ ಅಂತಂದರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಬೇಕಾದರೆ ಇಲ್ಲಿಂದ ಚೇಂಜ್ ಅನ್ನೋದು ಮಾಡ್ಕೋಬೋದು. ಓಕೆನಾ, ಬೇಕಾದರೆ ಇಲ್ಲಂತಂದರೆ ಇದನ್ನು ಬೇಡ ಅಂತಂದರೆ ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಕೆಳಗಡೆ ಡಿಲೀಟ್ ಆಪ್ಷನ್ ಬರುತ್ತೆ ನೋಡಿ, ಅಲ್ಲಿ ಬಿಟ್ಬಿಟ್ರೆ ಸಾಕೋದು ಡಿಲೀಟ್ ಅನ್ನೋದು ಆಗೋಗುತ್ತೆ. ಸದ್ಯಕ್ಕೆ ಇರಲಿ, ನಿಮಗೆಲ್ಲ ಟೂಲ್ಸು ತಿಳಿಸ್ಕೊಡ್ತೀನಿ ಹೆಂಗೆ ಇಲ್ಲಿ ಯೂಸ್ ಮಾಡೋದು ಅಂತ. ಓಕೆನಾ, ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಿದ್ರೆ ಪೆನ್ಸಿಲ್ ಐಕನ್ ಕೊಟ್ಟಿದ್ರಿ ಇಲ್ಲಿ. ಓಕೆನಾ, ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವೇನಾದ್ರೂ ಬರೀಬೇಕು ಅನ್ಕೊಂಡಿದ್ರೆ ಈ ಒಂದು ಜಾಗದಲ್ಲಿ ಬರೀಬೋದು. ಓಕೆನಾ, ಬರೀಬೋದು ಹೆಂಗಪ್ಪ ಅಂತ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಈ ಥರ ನೀವೇನಾದರೂ ಹೇಳ್ತಿದ್ರಿ ಅಂತಂದರೆ ಸಾಕು, ಏದ್ರ ಬಗ್ಗೆ ಆದರೆ ಹೇಳ್ತಿದ್ರಿ ಅಂತಂದರೆ ಸಾಕು, ಈ ಒಂದು ಜಾಗದಲ್ಲಿ ಈ ಥರ ಮಾರ್ಕ್ ಮಾಡ್ಬೋದು ನೀವು. ಓಕೆನಾ, ಸೊ ಇಲ್ಲ ಅಂತಂದರೆ ಈ ಥರ ಮಾರ್ಕ್ ಮಾಡ್ಬೋದು ನೀವು. ಇಲ್ಲಿ ಜಾಗದಲ್ಲಿ ಏನೋ ಇದೆ ಅನ್ನೋ ಥರ ಇದನ್ನು ಮಾರ್ಕ್ ಮಾಡ್ಬೋದು ನೀವು. ಓಕೆನಾ, ಬೇಡ ಅಂತಂದರೆ ಇಲ್ಲಿ ನೋಡ್ತಾ ಒಂದು ಆರೋ ಮಾರ್ಕ್ ಕೊಟ್ಟಿದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು, ಆ ಒಂದು ಆರೋ ಮಾರ್ಕ್ ಎಲ್ಲನೂ ಹೊಲ್ಟೋತವೆ. ಈ ಥರ ಕ್ಲಿಕ್ ಮಾಡಿದ್ರೆ ಈ ಒಂದು ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಹೊಲ್ಟೋದವೆ. ಓಕೆನಾ, ಸೊ ಇದನ್ನು ಈ ಥರ ಯೂಸ್ ಅನ್ನೋದು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇವರು. ಓಕೆನಾ, ಬ್ಯಾಗ್ ಬಂದ್ಬಿಡಿ ಇನ್ನೊಂದ್ಸರಿ ಈ ಥರ ಬಂದಿದ್ದಂಗೆ ಇಲ್ಲಿ ನೋಡ್ತಾರೆ ಕತ್ರಿ ಐಕನ್ ಕೊಟ್ಟಿದ್ದಾರೆ. ಈ ಒಂದು ಕತ್ರಿ ಐಕನ್ ಏನಕ್ಕಪ್ಪ ಅಂತಂದರೆ ಇಲ್ಲಿ ನೋಡ್ತಾರೆ ಈ ಥರ ಕೊಟ್ಟಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಡ್ರಾ ಅಂತ ಹೇಳಿ, ಡ್ರಾ ಅಂತಂದರೆ ಸಾಕು ನೀವು ಈ ಥರ ಡ್ರಾ ಮಾಡಬೇಕಾಗುತ್ತಿಲ್ಲ. ಡ್ರಾ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಬರೀ ಅಷ್ಟು ಮಾತ್ರ ನಿಮ್ಮೊಂದು ಫೇಸ್ ಮಾತ್ರ ಕಾಣಿಸ್ತಿದೆ. ನೋಡ್ತಾ ಇದ್ರೆ ಏನು ಕಾಣಿಸ್ತಿಲ್ಲ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ವೀಡಿಯೋ ಓಡ್ತಿದೆ, ಅದರ ಫ್ರಂಟಲ್ಲಿ ನೋಡ್ತಾರೆ ಫೇಸ್ ಮಾತ್ರ ಕಾಣಿಸ್ತಿದೆ ನಿನಗೆ. ಓಕೆನಾ, ಇದು ಈ ಥರ ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದು. ಅದಾಗಿಂದ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಹೆಂಗೆ ಬರುತ್ತೋ ನೋಡಿ ಬಿಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀವಿ, ಓಹ್ ಇದು ಬಾಕ್ಸ್ ಟೈಪ್. ಓಕೆನಾ, ಇಲ್ಲಿ ನೋಡ್ತಾ ಈ ಥರ ಬಾಕ್ಸ್ ಟೈಪ್ ಇದು. ಸೊ ಇಷ್ಟು ಮಾತ್ರ ಬರಬೇಕು ಅಂದ್ಕೊಂಡಿದ್ರೆ ಸಾಕು, ಅದು ಅಷ್ಟು ಮಾತ್ರ ಏನಾಗುತ್ತೆ ಅಂದರೆ ಒಂಥರ ಸ್ಟಕ್ ಆಗಿರೋ ಥರ ಇರುತ್ತೆ ಅದು. ನೋಡಿದ್ರೆ ಈ ಥರ ಫೇಸ್ ಮಾತ್ರ ಕಾಣಿಸ್ಬೇಕು ಅಂತಂದರೆ ಈ ಥರ ಬರುತ್ತೆ ಅದು ವೀಡಿಯೋ ನಿಮ್ಗೆ. ಓಕೆನಾ, ಸೊ ಇದು ನಿಮಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ ಇದು. ಸೊ ಯೂಸ್ ಮಾಡೋಣ. ಅದಾಗಿದ ನಂತರ ಇದೇನಪ್ಪ ಅಂದ್ರೆ ರೊಟೇಷನ್. ಓಕೆನಾ, ನೀವು ಹೆಂಗೆ ಬೇಕಾದ್ರೆ ರೊಟೇಷನ್ ಮಾಡ್ಕೋಬೋದು ಈ ಥರ. ಓಕೆನಾ, ಅಂದರೆ ಒಂಥರ ಸ್ಟಕ್ ಆಗಿರುತ್ತಾರೆ. ಓಕೆನಾ, ಆ ಥರ ಬ್ಯಾಕ್ಗ್ರೌಂಡಲ್ಲಿ ಏನು ಬರ್ತಾ ಇದೆ ಅದು ಓಡ್ತಾನೆ ಇರುತ್ತೆ ವೀಡಿಯೋ. ಓಕೆನಾ, ಈ ಥರ ಯೂಸ್ ಮಾಡ್ಕೊಳ್ರಿ ಅಂತ ಹೇಳುತ್ತೆ ನಿಮಗೆ ಬೇಕಂದರೆ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡೋದು ಸಾಕು, ಈ ಒಂದು ಏನಿದೆ ಬಾಕ್ಸ್ ಇದು ಆ್ಯಡ್ ಆಗೋಗುತ್ತೆ. ಓಕೆನಾ, ಸಿದ್ದಕ್ಕೆ ಬ್ಯಾಗ್ ಬಂದ್ಬಿಟ್ಟು ನಾವು ಯಾವ ಥರ ಆ್ಯಡ್ ಮಾಡೋದು ಬೇಡ ಇವಾಗ. ಇದಾಯ್ತಾ, ಅದಕ್ಕೆ ಕತ್ರಿ ಐಕನ್ ಆಗೋಯ್ತು. ಅದಾಗಿದ ನಂತರ ಇಲ್ಲಿ ನೋಡ್ತಾನೆ ಒಂದು ಮ್ಯೂಸಿಕ್ ಐಕನ್ ಕೊಟ್ಟಿದ್ರೆ. ಮ್ಯೂಸಿಕ್ ಏನಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್. ಏನಕ್ಕಪ್ಪ ಅಂದ್ರೆ ಯಾರ ಬಗ್ಗೆ ಟ್ರೆಂಡಿಂಗ್ ರೀಲ್ಸ್ ಏನಾದ್ರು ಮಾಡ್ತಾ ಇದ್ರಿ ಅಂತಂದ್ರೆ ಸಾಕು, ಮ್ಯೂಸಿಕ್ ಗೊತ್ತಾಗಬೇಕಲ್ವಾ ಅವ್ರಿಗೂ ಕೂಡ. ಈ ಒಂದು ಮ್ಯೂಸಿಕ್ ಈ ಟ್ರೆಂಡಲ್ಲಿದೆ, ಈ ಒಂದು ಮ್ಯೂಸಿಕ್ ಯೂಸ್ ಮಾಡ್ಕೊಂಬಿಡೋಣ ಅಂತ. ಯಾಕಂದ್ರೆ ಇಲ್ಲಿಂದ ಆ ಒಂದು ಸಾಂಗ್ ಕೂಡ ನ್ಯೂಸ್ ತೊಗೋಬೋದು. ಅದಾಯ್ತಾ, ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಿಮ್ಮೊಂದು ವೀಡಿಯೋ. ಓಕೆನಾ, ನೋಡ್ತಾ ಇದ್ರೆ ವೀಡಿಯೋ ಬರ್ತಿದೆ. ಓಕೆನಾ, ಬೇಡ ನಮ್ಗೆ ಮ್ಯೂಟ್ ಬೇಕು ಅಂತಂದ್ರೆ ಮ್ಯೂಟ್ ಆಗಿಬಿಡುತ್ತೆ ಅದು. ಓಕೆನಾ, ಮ್ಯೂಟ್ ಆಗೋಯ್ತು. ಯಾವ ನೋಡ್ತಾನೆ ಹಿಂಗಿದ್ರೆ ಯಾವ ನೋಡಲ್ಲ. ಓಕೆನಾ, ಬೇಡ ನಮ್ಗೆ ಮ್ಯೂಟ್ ಬಗ್ಗೆ ಇರಲಿ ಸದ್ಯಕ್ಕೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೊಂದು ಒಂಥರ ಬೂತ್ ಕಣ್ಣಿಡ್ತಾರೆ ಒಂದು ಐಕನ್ ಇದೆ ನೋಡ್ತಾರೆ ರೌಂಡಾಗಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ನಿಮ್ಗೆ ಒಂಥರ ಡಿಫ್ರೆಂಟಾಗಿ ಫೇಸ್ ಬರ್ತಿದೆ. ಓಕೆನಾ, ಈ ಥರ ನೀವು ಕಲರಾಗಿ ಈ ಥರ ಫೇಸನ್ನು ಸೆಟ್ ಮಾಡ್ಕೋಬೋದು. ತೋರಿಸ್ತೀನಿ ಹೆಂಗೆ ಅಂತ. ಇಲ್ಲಿ ಏನು ಮಾಡುತ್ತೆ, ನಾವು ಒಂದು ಫೋಟೋ ಕ್ಲಿಕ್ ಮಾಡೋಣ. ಬಂದುಬಿಡ್ತು ನೋಡಿ ಗುರು. ಓಕೆನಾ, ಒಂದು ಫೇಸನ್ನು ಸೆಟ್ ಆಗಿದೆ, ಅದ್ರ ವೀಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನನಗೆ. ಓಕೆನಾ, ಕಾಯಿಸಿದ್ಯಾರು ತುಂಬ ಚೆನ್ನಾಗಿದೆ ಗುರು. ಓಕೆನಾ, ಅದಾಗಿದ ನಂತರ ಇಲ್ಲಿ ರಿಮೂವ್ ಅಂತ ಇರುತ್ತೆ ನೋಡ್ತಾ, ಬೇಕಾದ್ರೆ ರಿಮೂವ್ ಮಾಡ್ಬೋದು. ಈ ಒಂದು ಜಾಗದಲ್ಲಿ ರಿಮೂವ್ ಅನ್ನೋದು ಆಗೋಗುತ್ತೆ ಅದು. ಅದಾಗಿದ ನಂತರ ಕಲರ್ಸ್ ಇರುತ್ತೆ ನಿಮ್ಗೆ. ಕಲರ್ಸ್ ಅಂತಂದರೆ ಯಾವೊಂದು ಕಲರ್ ಬೇಕೋ ಆ ಒಂದು ಕಲರನ್ನು ಆ್ಯಡ್ ಅನ್ನೋದು ಮಾಡ್ಕೋಬೋದು. ಅದಾಗಿದ ನಂತರ ನೋಡ್ತಾ ಇಲ್ಲಿ ಒಂದು ಐಕನ್ ಇದೆ, ಡಾಟ್ ಮಾರ್ಕ್ ಬರ್ತಿದೆ. ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಬಿಡು ಅಷ್ಟೇ, ನೀನೇನು ಮಾಡೋಂಗಿಲ್ಲ. ಓಕೆನಾ, ಆಕ್ಸೆಪ್ಟ್ ಮಾಡ್ಕೊ. ಇದು ಕೂಡ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಈ ಥರ. ಓಕೆ, ನೋಡ್ತಾ ಈ ಥರ ಟ್ಯಾಪ್ ಟು ಎಡಿಟ್ನ ಯೂಸ್ ಆಗುತ್ತೆ. ಅದಾಗಿದ ನಂತರ ಇಲ್ಲಿ ನೋಡ್ತಾ ಒಂದು ಮೈಕ್ ಅನ್ನು ಕೊಟ್ಟಿದ್ದಾರೆ. ಮೈಕ್ ಏನಪ್ಪ ಅಂದರೆ ಸಿಂಪಲಾಗಿ ಮೈಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನೀನೇನಾದರೂ ವಾಯ್ಸ್ ಓವರ್ ಏನಾದ್ರು ಡಬ್ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ. ಓಕೆನಾ, ನಾನು ಏನು ಹೇಳ್ತಾ ಇದ್ದೀನಿ ಅಲ್ಲಿ ಅದಾಗಿಂದ ಏನೋ ಬರ್ತಿದೆ ಅಲ್ಲಿ ಅಂತಂದರೆ ಸಾಕು, ನೀನು ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ನಿನ್ನ ಒಂದು ವಾಯ್ಸ್ ಅನ್ನೋದು ಡಬ್ ಮಾಡ್ಕೋಬೋದು ಇಲ್ಲಿಂದ. ಓಕೆನಾ, ಬ್ಯಾಕ್ಗ್ರೌಂಡಲ್ಲಿ ಅದು ವೀಡಿಯೋ ಕೂಡ ಓಡ್ತಾ ಇರುತ್ತೆ. ಬೇಡ ಅಂತಂದರೆ ಅದು ಮ್ಯೂಟ್ ಮಾಡ್ಕೊಂಡು ಕೂಡ ಈ ಒಂದು ಇಲ್ಲಿಂದ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೊಂಡು ನಿಮ್ಮೊಂದು ವೀಡಿಯೋ ಜೊತೆ ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಇದಾಯ್ತಾ, ಇದು ಕೂಡ ಫ್ಯೂಚರ್ ಕೊಟ್ಟಿದ್ರು, ಒಳ್ಳೆ ಫ್ಯೂಚರ್. ಅದಾಗಿಂದ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಒಂಥರ ಐಕನ್ ಕೊಟ್ಟಿದ್ರೆ ಸಿಂಪಲಾಗಿ ಈ ಒಂದು ಐಕನ್ ನೋಡ್ತಾ ಇದೆ, ಒಂಥರ ರೌಂಡಾಗಿ ಲೈನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನೀವು ಬೇಕಾದರೆ ಲಿಂಕ್ಸ್ ಹಾಕೋಬೋದು. ಏನಪ್ಪ ನಿಮ್ಮದು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, ಇಲ್ಲ ಅಂತಂದರೆ ಯಾವುದೋ ಬೇರೆ ಒಂದು ಲಿಂಕ್ ಆಗಿರ್ಬೋದು, ಈ ವಿಡಿಯೋ ಲಿಂಕ್ ಆಗಿರ್ಬೋದು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಆಗಿರ್ಬೋದು. ಓಕೆನಾ, ಇಲ್ಲಿ ಲಿಂಕ್ ಅನ್ನೋದು ಹಾಕೋಬೋದು ಗಾಯ್ಸ್. ಈ ಥರ ಲಿಂಕ್ ಹಾಕೊಂಬಿಟ್ಟಿದ್ರೆ ಅಲೋ ಕೊಟ್ಬಿಡು. ಓಕೆನಾ, ಇದನ್ನು ಕೂಡ ಈ ಥರ ಅಲೋ ಕೊಡು, ಈ ಥರ ಲಿಂಕ್ ಅನ್ನೋದು ಹಾಕೋಬೋದು ಗಾಯ್ಸ್. ಓಕೆನಾ, ಅದು ಇದಾಯ್ತಾ. ಅದಾಗಿಂದ ಕೆಳಗಡೆ ನೋಡ್ತಾ ಇದ್ದೀನಿ ನಿಮಗೆ ಕ್ರಾಫ್ ಅಂತ ಬರುತ್ತೆ. ಸಿಂಪಲಾಗಿ ಕ್ರಾಫ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಈ ಥರ ಝೂಮ್ ಮಾಡ್ಕೋಬೋದು, ಎಷ್ಟು ಬೇಕು ಅಷ್ಟು ಈ ಥರ ನೋಡ್ತದೆ. ಬರೀ ಮಕ್ಕಾಗ ಮಾತ್ರ ಕಾಣಿಸ್ಕೋಬೇಕಂದ್ರೆ ಈ ಥರ ಇಕ್ಕೋಬೋದು ನೀವು. ಇಲ್ಲ ಅಂತ ಹೇಳ್ತೀನಿ ಏನಕ್ಕಪ್ಪ ಅಂತಂದ್ರೆ ಓಕೆನಾ. ಸೊ ಈ ಥರ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಫ್ಯೂಚರ್ ಕೂಡ ಕೊಟ್ಟಿದ್ದಾರೆ. ಹೋಗೋ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆ್ಯಡ್ ಅನ್ನೋದು ಆಗೋಗುತ್ತೆ ಗೈಸ್. ಓಕೆನಾ. ಸದ್ಯಕ್ಕೆ ನಾವು ಬ್ಯಾಕ್ ಅನ್ನೋದು ಬಂದ್ಬಿಡೋಣ. ಮತ್ತು ಗೈಸ್ ನೋಡ್ತಾರೆ ಕಂಪ್ಲೀಟಾಗಿ ಇಷ್ಟೊಂದು ಫ್ಯೂಚರ್ ಕೊಟ್ಟಿದ್ದಾರೆ. ನಾನು ಎಲ್ಲ ಡೀಟೇಲು ಹೇಳ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ನಿಮಗೂ ಕೂಡ ಎಲ್ಲ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಓಕೆನಾ. ಸಿಂಪಲ್ ಆಗಿ ಇಲ್ಲಿಂದ ಏನಪ್ಪ ಅಂದರೆ ಇಲ್ಲಿಂದ ವೀಡಿಯೋ ನೋಡ್ತಾ ಸೇವ್ ಅಂತ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನಿಮ್ಮೊಂದು ಗ್ಯಾಲರಿನಲ್ಲಿ ಸೇವ್ ಆಗುತ್ತೆ. ಇಲ್ಲಿಂದ ಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ಕೋಬೇಕು ಅನ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ಇಲ್ಲಿ ನೋಡ್ತಾ ಇದ್ರೆ ಸ್ಪೋರ್ಟ್ಸ್ ಲೈಟ್ ಅಂತ ಇರುತ್ತೆ. ಸಿಂಪಲ್ ಆಗಿ ಸ್ಪೋರ್ಟ್ಸ್ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದರ ಓಕೆ ಕೊಟ್ಬಿಟ್ಟು ಡೈರೆಕ್ಟಾಗಿ ಏನಪ್ಪ ಅಂತ ಇಲ್ಲಿ ನೋಡ್ತಾ ಇದ್ರೆ ನೀವು ಟೈಟಲ್ ಕೊಟ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೊಟ್ಕೊಡಿ, ಏನು ಬೇಕು ಅದನ್ನು ಟೈಟಲ್ ಕೊಟ್ಕೊಬಿಟ್ಟು ನಾರ್ಮಲಾಗಿ ನೀವು ಅಪ್ಲೋಡ್ ಮಾಡ್ತೀರಲ್ಲ, ಸಿಂಪಲ್ ಆಗಿ ಆ ಥರ ಇಲ್ಲಿ ಕೆಳಗಡೆ ನೋಡ್ತಾ ನಿಮ್ಗೆ ಆರೋ ಮಾರ್ಕ್ ಬರುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಸ್ನ್ಯಾಪ್ಚಾಟಲ್ಲಿ ಅನ್ನೋದು ವೀಡಿಯೋ ಅನ್ನೋದು ಅಪ್ಲೋಡ್ ಅನ್ನೋದು ಆಗೇ ಬಿಡ್ತದೆ. ಓಕೆನಾ. ಸೊ ಮತ್ತು ಗೈಸ್ ಎಲ್ಲನೂ ಕಂಪ್ಲೀಟ್ಲಿ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದ್ದೀನಿ ಯಾವ ಥರ ನಮ್ಮೊಂದು ಸ್ನ್ಯಾಪ್ಚಾಟಲ್ಲಿ ವೀಡಿಯೋ ಮಾಡೋದು ಅಂತ. ಆ್ಯಂಡ್ ವೀಡಿಯೋ ಎಷ್ಟೈತೆ ಅಂದರೆ ಖಂಡಿತವಾಗ್ಲೂ ಒಂದೇ ಒಂದು ಸರ್ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ವಿತ್ ವಿಡಿಯೋದಲ್ಲಿ ಸ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.